ನನ್ನ ಪ್ರಶ್ನೆ, ನಿಮ್ಮಂತ 4 ಬುಲ್ಡೆಗಳು ಸೇರ್ಕೊಂಡು ಒಬ್ಬ ಗೌರವಾನ್ವಿತ ಭಾಷೆ ಬಗ್ಗೆ ಗೌರವಾನ್ವಿತ ಬುರುಡೆ ಬಗ್ಗೆ 4 ಬುಲ್ಡೆಗಳು ಸೇರ್ಕೊಂಡು ಬುರುಡೆಗಳು ನಂದು ಯಾರನ್ನ ಹೇಳ್ತೀರಾ? ಒಂದ್ ನಿಮಿಷ ಕೇಳಿ ಸರ್. 4 ಬುಲ್ಡೆಗಳು ಸೇರ್ಕೊಂಡು ನನ್ನನ್ನೇ ಹೇಳ್ತೀರಾ? ಗೊತ್ತು, ನೀವೆಲ್ಲರೂ ಗೊತ್ತಾಗ್ತದೆ. ಕೂತ್ಕೊಳ್ಳ ನೀವು ಇಲ್ಲ ನನ್ನ ಬಗ್ಗೆ ನಿಮ್ಗೆ ನಾನು ಆನ್ಸರ್ ಕೊಡಲ್ಲ. ನಿಮ್ಗೆ ನಾನು ಆನ್ಸರ್ ಕೊಡಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ನಿಮ್ಮನ್ನ ತಾವು ಅಂತ ನೀವು ಕೂಡ ಪ್ರತಿಯೊಬ್ಬರನ್ನ ಮರ್ಯಾದೆಯಾಗಿ ಮಾತಾಡ್ತೀನಿ. ಇವ್ರ ಪ್ರಶ್ನೆಗೆ ನಾನು ಆನ್ಸರ್ ಕೊಡಲ್ಲ. ಗೌರವಾನ್ವಿತ ಬುರುಡೆ ಬುರುಡೆ ಅಂದ್ರೆ ಏನು? ವ್ಯಕ್ತಿಯನ್ನಿ ಯಾರಾದ್ರೂ ಆಗ್ಲಿ ಸರ್, ನಿಮ್ಮನ್ನು ಹಂಗೆ ಕರಿಬೋದಾ? ನಾವು ನಿಮ್ಮನ್ನ ಹಂಗೆ ಕರಿಬೋದಾ? ಬುರುಡೆ ಅಂದ್ರೆ ಒಪ್ತೀರಾ? ನಾನು ಆನ್ಸರ್ ಕೊಡಲ್ಲ. ಒಬ್ಬ ವ್ಯಕ್ತಿಯ ವ್ಯಕ್ತಿಯನ್ ಅವ್ರಿಗೆ ನಾನು ಆನ್ಸರ್ ಕೊಡಲ್ಲ. ಸುಳಿ ಮಗ ಏನೋ ಬೈತಾವ ನೀನು ಅಂತಾರೆ. ಹೇಳಿ. ವ್ಯಕ್ತಿಯ ಬುರುಡೆ ಬಗ್ಗೆ ಹೆಸರಾಳು ಮಾಡ್ಬೇಕು ಅಂತ ಎತ್ಕೊಂಡು 4 ಬುರುಡೆಗಳು ಒಬ್ಬ ಬುರುಡೆಯನ್ನ ಆಚೆ ಬಿಡ್ತಾರೆ. ಆ ಬುರುಡೆ ಇನ್ನೊಂದು ಬುರುಡೆನ ಹುಡುಕ್ತೀನಿ ಅಂತ 40 ಜನ ಕಟ್ಕೊಂಡ್ ಬರುತ್ತೆ. ಆ 40 ಜನ ಬುರುಡೆ ಹುಡುಕಕ್ ಬಂದು ಇಲ್ಲಿರೋ ಕರ್ನಾಟಕದ ಬುರುಡೆಗಳನ್ನೆಲ್ಲ ಹಾಳು ಮಾಡಿ ಈಗ ಅವರೇ ಬುರುಡೆ ಚಚ್ಕೊಳ್ಳೋ ಮಟ್ಟಕ್ಕಾಗಿದೆ. ಅದಕ್ಕೆ ನಿಮ್ಮ ಉದಾಹರಣೆ ಕೊಡಿ. ನೀವು ಬುರುಡೆ ಅಂದ್ರೆ ನನ್ನನ್ನು ಹೇಳಿದ್ಮೇಲೆ ನಿನ್ಗೆ ಯಾಕೆ ನಾನು ಉತ್ತರ ಕೊಡ್ಬೇಕು? ಕೇಳೋ ಪ್ರಶ್ನೆಯನ್ನ ಸಭ್ಯವಾಗಿ ನೀವು ನನ್ನ ಮೇಲೆ ಕೋಪ ದ್ವೇಷ ಇಟ್ಕೊಂಡು ಮಾತಾಡಿದ್ರೆ ಹೋಗುತ್ತೆ. ಕರೆಕ್ಟ್. ದ್ವೇಷ ಬೇಡ. ದೇವಮಾನವ ವೀರೇಂದ್ರ ಹೆಗ್ಡೆ ಊತಾಕವನೆ ಸಾಯಿಸಿ ಅವ್ರನ್ನ ಊತಾಕಕ್ ಬಿಟ್ಟವ್ರೆ ಅಂತ ಹೇಳಿ ಹೇಳ್ತಾವ್ರಲ್ಲ, ಹಾಗಾದ್ರೆ ಅವ್ರನ್ನ ವೀರೇಂದ್ರ ಹೆಗ್ಡೆ ಅವ್ರನ್ನ ನಕಲಿ ದೇವಮಾನವ ವೀರೇಂದ್ರ ಹೆಗ್ಡೆ ಅಂತ ಹಿಂಗ್ ಯಾವುದೇ ಸಾಕ್ಷಿ ಇಲ್ದಲೆ ಅವ್ರು ಹೆಂಗ್ ಕರೀತಿದ್ದಾರೆ? ಬಲೆ ಎಲ್ಲ ನೀವು ಅವ್ರನ್ನ ಹೋಗಿ ಕೇಳಿ, ನಾನು ಹೇಳಿಲ್ಲ. ಸರ್ ಎತ್ಬೇಕಲ್ವಾ ಸರ್? ಹೇಳಿರೋನ್ನ ಕೇಳಿ, ನಾನು ಹೇಳಿದ್ನ? ಸರ್ ನಾನು ಪ್ರತಿಯೊಬ್ಬರಿಗೆ ಗೌರವ ಕೊಟ್ಟೆ ಮಾತಾಡ್ತೀನಿ. ನಾನು ಯಾವತ್ತು ಅವರು ವೀರೇಂದ್ರ ಹೆಗ್ಡೆ ಅವರು ಹಿಂಗ್ ಮಾಡಿದ್ರು ಅಂತ ಹೇಳಿದಿನ? ಇಲ್ಲ ಧರ್ಮಸ್ಥಳ ದೇವ್ರಗಳ ಬಗ್ಗೆ ಹೇಳಿದಿನ? ಧರ್ಮಸ್ಥಳದ ಬಗ್ಗೆ ಹೇಳಿದಿನ? ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತದೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಬಾ. ಸರ್ ಧರ್ಮಸ್ಥಳದಲ್ಲಿ ಕೊಲೆ ಆಗಿದ್ದೆ, ಅದಕ್ಕೆ ನ್ಯಾಯ ಬೇಕು ಅಂತ ಕೇಳಿದ್ದೀನಿ. ಪ್ರಾಣಗಳು ಜೀವಗಳು ನ್ಯಾಯ ಕೇಳುತ್ತೆ ಅಂತ ಹೇಳಿದ್ದೀನಿ. ಸರ್ ಒಂದ್ ಸೆಕೆಂಡ್, ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿನೂ ಕೆಲಸ ಮಾಡಿದೀನಿ ಅಂತ ಹೇಳಿದ್ರಿ. ಹೌದು. ಆದ್ರೆ ಸೌಜನ್ಯ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ವಿಠಲ್ ಗೌಡ ಏನೋ ಅವ್ರದ್ದೊಂದು ರೆಕಾರ್ಡಿಂಗ್ ಆಚೆ ಬರುತ್ತೆ. ನಾವು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಎಲ್ಲ ಸೇರಿ 1 ಕೋಟಿ ಖರ್ಚು ಮಾಡಿದೀವಿ ಸಂತೋಷ್ ರಾವ್ ಬಿಡ್ಸ್ಕೊಂಬರಕ್ಕೆ. ಸಿಬಿಐ ಅಧಿಕಾರಿಗಳಿಗೂ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೀವಿ ಅಂತ ಹೇಳಿ ಸೌಜನ್ಯ ಕುಟುಂಬದಲ್ಲೇ ಒಬ್ಬ ವಿಠಲ್ ಗೌಡ ಅನ್ನುವಂತ ಒಂದು ಆಚೆ ಬರುತ್ತೆ ರೆಕಾರ್ಡ್. ಅದು ಖರ್ಚು ಮಾಡೋ ಅಂತ ಇದು ಏನಿತ್ತು ಅಂತ ನನ್ನ ಪ್ರಶ್ನೆ ಅಷ್ಟೇ. ಖರ್ಚು ಮಾಡುವ ಅವಶ್ಯಕತೆ ಏನಿತ್ತು? ಪಬ್ಲಿಕ್ ಪ್ರಾಸಿಕ್ಯೂಟರ್ ದುಡ್ಡು ಕೊಡೋ ಅಂತ ಅವಶ್ಯಕತೆ ಏನಿತ್ತು? ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾನು ಆವಾಗಲೇ ಹೇಳಿದೆ, FIR ರಿಜಿಸ್ಟರ್ ಮಾಡಿದ್ದಾನೆ, ಅವನಿಗೆ ಥ್ರೆಟ್ ಬಂದಿದೆ ಎಂದು ಅದಕ್ಕೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ದುಡ್ಡು ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು. ಕೊಟ್ಟವರು ಯಾರು? ತಪ್ಪು. ಅವ್ರ ಮೇಲೇನು ಕ್ರಮ ಜರುಗಿಸಿ. ನನ್ನ ಹೆಸರು ಕೃಷ್ಣಾನಂದ ಶೆಟ್ಟಿ ಅಂತ. ನಾನು ಅಷ್ಟೇ ಒಂದು ಟೈಮಲ್ಲಿ 2012-2013 ಟೈಮಲ್ಲಿ ಇವರು ನಮ್ಮ ಮಹೇಶ್ ತಿಮ್ಮಾರೆಡ್ಡಿಯವ್ರ ಜೊತೆ ಸೌಜನ್ಯ ಪರ ಹೋರಾಟಕ್ಕೂ ನಾನು ಭಾಗವಹಿಸ್ತಾ ಇದ್ದೆ. ಯಾಕಂದ್ರೆ ತುಂಬ ಚೆನ್ನಾಗಿ ಹೋರಾಟ ನಡೀತಾ ಇತ್ತು. ಆಯ್ತು. ಆಮೇಲೆ ನಿಮ್ಮದೊಂದು ಟೀಮ್ ಸೇರಿದ್ಮೇಲೆ ಅದು ಏನಾಯ್ತಂದ್ರೆ ಬರ್ತಾ ರಾಯರ್ ಕುದ್ರೆ ಕತ್ತಾಗ್ಬಿಡ್ತು ಆ ಟೀಮು. ಏನಾಯ್ತಂದ್ರೆ ಧರ್ಮಸ್ಥಳ ವಿರೋಧಿ ಹೋರಾಟಗಾರರಾಯ್ತು. ಧರ್ಮಸ್ಥಳನ ಹೊಡಿಬೇಕು, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರನ್ನ ಕಾಮಂದ್ರು, ನಕಲಿ ದೇವಮಾನವ ಇರ್ಲಿ ಬಿಡಿ, ಅವರೆಲ್ಲ ಹೇಳ್ಕೊಳ್ಳಿ, ನಾಯಿ ಬೋಳಿದ್ರೆ ದೇವಲೋಕ ಹಾಳಾಗಲ್ಲ. ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇವಾಗ ತನಿಖೆ ನಡೀತಾ ಇದೆ, ನೀವು ಲಾಯರು, ನಿಮ್ಗೆಲ್ಲ ಗೊತ್ತಿರುತ್ತೆ ಸರ್. ಪಾಠ ಬಿಟ್ಟಾಗಿ ಸರ್, ಇದ್ರೊಳಗೆ ದೊಡ್ಡ ಪಾಠನ ಸರ್ ಇದು. ನಮ್ಮ ಸೌಜನ್ಯ ಹೋರಾಟಗಾರರಿಗೆ, ನಮ್ಮ ಹೋರಾಟಗಾರರು ಅಂತ ಹೇಳ್ತಾ ಇದ್ದೀನಿ ನಾನು, ಅವರಿಗೆ ಸಂವಿಧಾನದ ಬಗ್ಗೆ ಮೇಲೆ ವಿಶ್ವಾಸ ಇಲ್ಲ, ಕಾನೂನು ಮೇಲೆ ವಿಶ್ವಾಸ ಇಲ್ಲ, SIT ತಂಡದ ಮೇಲೆ ವಿಶ್ವಾಸ ಇಲ್ಲ, CBI ಮೇಲೆ ವಿಶ್ವಾಸ ಇಲ್ಲ. ಹಾಗಾದ್ರೆ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ಧರ್ಮಸ್ಥಳ ಹೊಡಿಬೇಕಾ? ನೀವು ಒಟ್ಟಿಗೆ ಅಂತಂದ್ರಿ ಸರ್, ಒಂದಿನ ತಿನ್ನಿ ಹೋಗಿ ನೀವ್ಯಾಕೆ ಅನ್ನ ಉಣ್ಬೇಕು? ಇಲ್ಲ ವೀರೇಂದ್ರ ಹೆಗ್ಡೆ ಅವ್ರನ್ನ ಕೆಳಗಿಳಿಸ್ಬೇಕಾ? ನಮ್ಗೆ ಉತ್ತರ ಕೊಡಿ ಸ್ವಾಮಿ. ನೀವು ಅವರ ನಾಯಕನಾಗಿದ್ರ ಅದಕ್ಕೆ ಹೇಳ್ತಾ ಇದ್ದೀರಿ, ನೀವು ಅವರ ಲಾಯರ್ ಆಗಿದ್ರ ಅದಕ್ಕೆ ಹೇಳ್ತಾ ಇದ್ದೀರಿ. ನಾನು ಯಾರು ಲಾಯರ್ ಆಗಿದ್ದೀನಿ ಅದು ಹೇಳಿ ರೇ ಸ್ವಾಮಿ. ಏನೇ ಆಗಿದ್ದು ನೀವು ಅಲ್ಲಿ ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ, ನೀಗಿರ್ಕಾಗ್ಬಿಟ್ಟಾನು ಆಗಿದ್ದು ಅಲ್ಲಿ ಹಾಜರಾಗಿ ನೀವೇ ಮೊದ್ಲಿರ್ತೀರಾ? ಗೊತ್ತಾಗಲ್ಲ ನಿಮ್ಗೆ? ಯಾರು ಲಾಯರ್? ನಾನು ದೇಶ ವಿರೋಧಿ ಯಾವುದೇ ಚಟುವಟಿಕೆ ನಡೆದು ಅಲ್ಲಿ ಹೋಗಿರ್ತೀರಾ?
ನಮ್ಮ ಯಾರು ಧರ್ಮದ ತಿಮ್ಮರೋಗಿ ದೇವಸ್ಥಾನವನ್ನ ಲಾಯರನ್ನ? ಮುಂಡ ಮುಚ್ಚಬೇಕಂತ ಕಾಯ್ತಿರೋದು ನೀವು. ಆಯ್ತು ಸರ್. ನೀವು ನ್ಯಾಯ ಕೊಡ್ಸಿ, ನಾವೇ ದೇವಸ್ಥಾನ ಬಂದ್ ಮಾಡ್ತೀವಿ. ನಿಮ್ಮ ನೀವು ಆವೇಶ- ನ್ಯಾಯ ಕೊಡ್ಸಿ ಸೌಜನ್ಯನಿಗೆ, ಸರ್, ನಾವೇ ಶೆಟ್ಟಿ ಅವರೇ, ಭಕ್ತರಾಗಿ ನಾವೇ ಶೆಟ್ಟಿ ದೇವಸ್ಥಾನ ಅವರೇ, ಬಂದ್ ಮಾಡಿಸ್ತೇವೆ. ಶೆಟ್ಟಿ ನಾವು- ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ, ಏನಾಯ್ತು ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ ಅದು, ಆಗಲ್ಲ. ಯಾಕೆ ಬೇಡ? ವೀರೇಂದ್ರ ಹೆಗ್ಡೆ ಅವ್ರನ್ನ ಆಯ್ತು, ಕೆಳಗಿಳಿಸ್ತೇವೆ. ಶೆಟ್ಟಿ ಅವರೇ, ಇದು ನಿಮ್ಮ- ಚಾಲೆಂಜ್. ನಿಮ್ಮ ನಾನು ಆವೇಶ- ಸೌಜನ್ಯ, ನನ್ನ ಸಹೋದರಿ, ನಾನು ಅವಳ ಪರವಾಗಿ ಹೋರಾಟ ಮಾಡಿದ್ದೀನಿ. ಸೌಜನ್ಯ- ಮುಂಬೈಯಲ್ಲಿ ಚಂದ್ರಶೇಖರ್ ಬೊಮ್ಮೆಟ್ಟು ಅವ್ರ ಜೊತೆ ಸೇರಿದ್ದೀನಿ ನಾನು. ಆಯ್ತು. ನನ್ನ ಹತ್ರ ಬರೋ ಕೇಸಲ್ಲ ನಾನು ತಗೊಳ್ಳೋನಲ್ಲ, ನನ್ನ ಬಗ್ಗೆ ವಿಚಾರಣೆ ಮಾಡ್ಕೊಳ್ಳಿ ಲಾರಿಗಳ ಹತ್ರ ಕೂಡ. ರಾಮೇಶ್ವರಂ ಕೇಸಲ್ಲಿ ನನ್ನ ಹತ್ರ ಬಂತು. ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ನಾನು ಈಗಲೇ ಹೇಳಿದೆ, ಮೊನ್ನೆ ಒಂದು ತೀರ್ಪು ಬಂದಿದೆ, ನನಗೆ ಕೇಸ್ ತಂದು ಕೊಟ್ಟರು ನಾನು ತಗೊಳ್ಳಲ್ಲ ಅಂತ ಹೇಳಿದೆ. ಎಲ್ಲ ಕೇಸು ತಗೊಳ್ಳಲ್ಲ, ಲಾಯರಲ್ಲ, ನೀವು ಯಾರಾಗಲೂ ವಿಚಾರಣೆ ಮಾಡ್ಕೊಳ್ಳಿ. ಅಲ್ಲ, ಸೌಜನ್ಯ ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ಪರ ಇರೋ ಅಂತರ್ನ ನೀವು ವಕಾಲತ್ ವಹಿಸ್ತೀರಾ ಅಂತ ನಾನು ಕೇಳ್ತಾ ಇರೋದು. ಇದೇನು ಸೌಜನ್ಯ ಪ್ರಾಬ್ಲಮೇ ಇಲ್ಲ, ಅದೆಲ್ಲ ಕೇಸ್ ಆಗಿದೆ, ಈಗ ಬಂದಿರೋದು. ಸರಿ ಆಯ್ತು, ಅವರೆಲ್ಲ ಬುಲ್ಡೆ ಬರ್ತಾರೆ. ಕ್ರೈಮ್ ನಂಬರ್ 39/2025. 3 ತಿಂಗಳು ಮಲಗಿಸ್ಬಿಟ್ರಿ ನೀವು ಮನೇಲಿ. ಆ ಕ್ರೈಮ್ ನಂಬರ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಸೌಜನ್ಯ ಕ್ರೈಮ್ ನಂಬರ್ 250ನಲ್ಲಿ ನಾನು ಒಂದು ಪೆಟಿಷನ್ ಕೂಡ ಹಾಕಿಲ್ಲ. ಈಗ ಏನು ಬಂದಿದೆ, ಕೋರ್ಟಲ್ಲಿ ಗ್ಯಾಗ್ ಆರ್ಡರ್ ತಗೊಂಡಿದ್ದಾರೆ. ನೀವು ನನ್ನನ್ನು ಪ್ರಶ್ನೆ ಮಾಡ್ತೀರಾ, ನಿಮ್ಮ ಹಕ್ಕದು. ಅವರು ಓಪನ್ ಸವಾಲ್, ಓಪನ್ ಸವಾಲ್. ನನ್ನನ್ನು ಪ್ರಶ್ನೆ ಮಾಡ್ತಾರೆ, ನಿಮ್ಮ ಹಕ್ಕು. ಸಮಾಜದಲ್ಲಿ ಏನು ನಡೀತಾ ಇದೋ ಪ್ರತಿಯೊಬ್ಬರು ಡಿಬೇಟ್ ಆಗಬೇಕು. ಕೋರ್ಟಲ್ಲಿ ಈಗ ಲಾಯರ್ ಸರಿ ಇಲ್ಲ ಅಂದ್ರೆ ಡಿಬೇಟ್ ಆಗಬೇಕು.